ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಕನ್ನಡ ವ್ಲಾಗ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಟೈಮ್ 6:30. ನಾವು ಹೊರಟ್ವಿ ಇವತ್ತು ಕಬ್ಬಾಳಮ್ಮ ಟೆಂಪಲ್ಗೆ. ಹೋಗೋ ದಾರಿಲಿ ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ಆಗ್ತಾಯಿತ್ತು. ಹಾಗಾಗಿ ಹೋಗೋ ದಾರಿಲಿ ಒಂದು ಕಡೆ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಟೀ ತೊಗೊಂಡ್ವಿ, ಹಾಗೆ ಅಲ್ಲಿ ಬೋಂಡ ತೊಗೊಂಡ್ವಿ. ಬೋಂಡ ಮಾತ್ರ ತುಂಬ ಚೆನ್ನಾಗಿತ್ತು. ಕುಡಿದ್ಬಿಟ್ಟು ಟೀ ಕುಡಿದು ಬೋಂಡ ತಿಂದು ಅಲ್ಲಿಂದ ಮತ್ತೆ ಹೊರಟ್ವಿ. ನಾವಿವತ್ತು ಒನ್ ಡೇಲಿ ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಇಲ್ಲಿಂದ ಹೋಗ್ತಾ ನಾವು ಟೀ ಕುಡ್ದಾದ್ಮೇಲೆ ಹೊಟ್ಟೆ ಹಸಿತಾಯಿತ್ತು. ಹಾಗಾಗಿ ಫೇಮಸ್ ಕನಕಪುರ ಹತ್ರ ಇರೋವಂಥ ಫೇಮಸ್ ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ಯಾವ ಹೋಟ್ಲ್ ಅಂದರೆ ವಾಸು ಹೋಟೆಲ್. ವಾಸು ಹೋಟೆಲ್ನಲ್ಲಿ ಮಸಾಲೆ ದೋಸೆ ಫೇಮಸ್ಸು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ನಾವು ಮಸಾಲೆ ದೋಸೆನ ಆರ್ಡರ್ ಕೊಟ್ಟು ಅಲ್ಲಿಂದ ಮತ್ತೆ ಹೊರಟ್ವಿ. ಅಲ್ಲಿಂದ ಹೊರಟು ಕಬ್ಬಾಳಮ್ಮ ಟೆಂಪಲ್ಗೆ ಹೋದ್ವಿ. ಸುಮಾರು ಒಂದು ವರ್ಷ ಆಗಿತ್ತು ನಾವು ಬಂದು ಕಬ್ಬಾಳಮ್ಮ ಟೆಂಪಲ್ಗೆ. ಒಂದು ವರ್ಷದಿಂದ ಹೋಗೋಣ ಅಂತ ಇತ್ತು, ಹೋಗೋಕ್ಕಾಗ್ತಾನೇ ಇರಲಿಲ್ಲ. ಹಾಗಾಗಿ ಇವತ್ತು ಹೋಗಲೇಬೇಕು ಅಂತ ಹೊರಟ್ವಿ. ಹೋದ್ವಿ. ತುಂಬ ಅಲ್ಲಿ ಫುಲ್ಲು ಲೈಟಿಂಗ್ ಎಲ್ಲ ಹಾಕಿದ್ರು. ಒಂದು ವರ್ಷ ಆಗಿತ್ತು, ಎಲ್ಲ ಫುಲ್ಲು ಚೇಂಜ್ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ. ಇದೆಲ್ಲ ಈ ಕಂಬಿಗಳೆಲ್ಲ ಫಸ್ಟೆಲ್ಲ ಇರಲಿಲ್ಲ, ಡೈರೆಕ್ಟಾಗಿ ಹೋಗ್ತಾ ಇದ್ದಿದ್ದಷ್ಟೇ. ಇವಾಗ ಈ ಥರ ಎಲ್ಲ ಫುಲ್ಲು ರೌಂಡ್ ಹೊಡ್ಕೊಂಡು ಹೋಗಬೇಕು, ಆ ಥರ ಫುಲ್ಲು ಕಂಬಿಗಳು ಹಾಕ್ಬಿಟ್ಟಿದ್ದಾರೆ. ಸಖತ್ತು. ಮೊನ್ನೆ ತಾನೇ ಇದಾಗಿದೆ, ಕೊಂಡ ಎಲ್ಲ ಆಗಿದೆ. ಲೈಟಿಂಗ್ ಎಲ್ಲ ರೋಡ್ ಫುಲ್ಲು ಲೈಟಿಂಗ್ ಎಲ್ಲ ಇತ್ತು. ತುಂಬ ಒಂಥರ ಫುಲ್ಲು ಡಿಫ್ರೆಂಟ್ ಚೇಂಜ್ ಆಗಿಬಿಟ್ಟಿತ್ತು. ಎಲ್ಲ ದೇವಸ್ಥಾನನೇ ಚೇಂಜ್ ಆಗಿಬಿಟ್ಟಿತ್ತು. ಆ ಥರ ಇದು ಮಾಡಿದರು. ತಾಯಿ ದರ್ಶನ ಮಾಡಿದ್ವಿ, ನೀಟಾಗಿ ದರ್ಶನ ಆಯಿತು. ಯಾಕೆಂದರೆ ಜನ ಏನು ಇರಲಿಲ್ಲ ಅಷ್ಟಾಗಿ. ತುಂಬ ಚೆನ್ನಾಗಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನೋಡಿ, ತಾಯಿನ ನೋಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ಕೇಳ್ಕೊತ ಹೊರಗಡೆ ಬಂದ್ವಿ. ಒಂದು ಮಂತ್ರ ಹಾಕ್ಸಿದ್ವಿ ನನ್ನ ಮಗನಿಗೆ. ಆಮೇಲೆ ಅಲ್ಲಿಂದ ಹೋಗ್ತಾಯಿದ್ದೀವಿ. ಫೋಟೋ ನೋಡಿದೆ, ಯಾವುದು ನಂಗೆ ಸೆಟ್ ಆಗಿಲ್ಲ. ಸರಿ ಬೇಡ ಅಂದ್ಬಿಟ್ಟು ಹೋಗಿ ಅಲ್ಲಿಂದ ಹೋಗ್ತಾ ಇದು ತಡೆ ಓಡಿಸ್ಕೊಂಡ್ವಿ. ಆಮೇಲೆ ಅಲ್ಲಿ ಕಳ್ಳೆಪುರಿ ತಗೊಂಡು ಅಲ್ಲಿಂದ ಅವನೇನೋ ಆಟ ಸಾಮಾನು ಬೇಕು ಅಂದ. ಸರಿ, ನಮ್ಮಿಬ್ಬರದು ಸ್ಪೆಕ್ಸ್ ಇತ್ತು, ಅವನದಿರಲಿಲ್ಲ. ಸೊ ಹಾಗಾಗಿ ಸ್ಪೆಕ್ಸೇ ಬೇಕು ಅಂದ. ಸ್ಪೆಕ್ಸು ತಗೊಂಡು ಈಗ ಒಂದು ಶೋ ಕೊಡ್ತಾನೆ ನೋಡಿ, ಸ್ಪೆಕ್ಸ್ ಹಾಕ್ಕೊಂಬಿಟ್ಟು ಶೋ ಕೊಡ್ತಾನೀಗ. ಸ್ಪೆಕ್ಸ್ ಬೇಕೇ ಬೇಕು ಅಂತ ಫುಲ್ ಹಠ ಮಾಡ್ತಾಯಿದ್ದ. ಆಮೇಲೆ ತಗೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಎಲ್ಲೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.